ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಮರ್ಥ ಕಾಂಗ್ರೆಸ್ ಸರ್ಕಾರಕ್ಕೆ ಅಸಮರ್ಥ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ ಈ ಕಾರ್ಯಕ್ರಮದ ಸಹಪ್ರಾಯೋಜಕರು ಕಲಬುರಗಿ ಫ್ಯಾಮಿಲಿ ರೆಸ್ಟೋರೆಂಟ್ ರುಚಿಯಾದ ಊಟ ಸೇವಿಸಲು ಒಮ್ಮೆ ಭೇಟಿ ನೀಡಿ. ಹುಮ್ನಾಬಾದ್ ಮೇನ್ ರೋಡ್ ಮದರ್ ತೆರೇಸಾ ಆಸ್ಪತ್ರೆ ಎದುರುಗಡೆ ಕಲಬುರಗಿ. ಮೊಬೈಲ್ ನಂಬರ್ 9901515156. ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಭ್ರೂಣ ಹತ್ಯೆ ತಡೆಯುವಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ದುರಾಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ತುಷ್ಟೀಕರಣ ನೀತಿ ಅನುಸರಿಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಕಾರ್ಮಿಕ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಭ್ರೂಣ ಹತ್ಯೆ ತಡೆಯುವಲ್ಲಿ ವಿಫಲವಾಗಿರುವ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ಜನ ವಿರೋಧಿ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ, ದುರಾಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರ ಕೇಳಿ ಧಿಕ್ಕಾರ. ಭಾರತ್ ಮಾತಾ ಕಿ ಭಾರತೀಯ ಜನತಾ ಪಕ್ಷಕ್ಕೆ, ಭಾರತೀಯ ಜನತಾ ಪಕ್ಷ ಜನಪರ ಹೋರಾಟಕ್ಕೆ, ನರೇಂದ್ರ ಮೋದಿಜಿ ಅವರಿಗೆ. ಸಿದ್ದರಾಮಣ್ಣನವರು ಮಾತೆತ್ತರೆ ಕೇಂದ್ರದ ಮೇಲೆ ಬಟ್ಟೆ ತೋರಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಆದರೆ ಇವತ್ತು ರಾಜ್ಯದಲ್ಲಿ ಏನು ನಡೀತಾ ಇದೆ, ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಕಾನೂನು ಯಾವ ರೀತಿ ಹದಗೆಡ್ತಾ ಇದೆ, ಜನರಲ್ಲಿ ಇವತ್ತು ಸುರಕ್ಷಿತ ಅನ್ನೋಂಥ ಮಾತೇ ಇಲ್ಲ. ಭಯದ ವಾತಾವರಣದಲ್ಲಿ ಕರ್ನಾಟಕ ರಾಜ್ಯ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಸರ್ಕಾರ ಎಚ್ಚೆತ್ತುಕೊಳ್ತಕ್ಕಂಥ ಭಾಳ ಅವಶ್ಯಕತೆ ಇದೆ. ಈ ಪ್ರಕರಣ ಏನಿದೆ ಅದು ಭಾಳ ದೇಶೀಯವಂಥ ಪ್ರಕರಣ. ಇದು ನಾವು CBI ಕೊಡ್ಬೇಕಂತ ಯಾಕೆ ಒತ್ತಾಯ ಮಾಡ್ತಾ ಇದ್ದಾರೆ. CID ಕೊಟ್ಟರು ಅವರೇ, ಜುಡಿಷಿಯಲ್ ಎನ್ಕ್ವೈರಿ ಕೊಟ್ಟರು ಪರವಾಗಿಲ್ಲ, ಜುಡಿಷಿಯಲ್ ಆಗದೆ ಇದ್ದರೂ ಕೂಡ CBI ಕೊಡ್ಬೇಕು. CID ಕೊಡೋದ್ರಿಂದ ಅವ್ರದೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತದೆ. ಇಲ್ಲೆಲ್ಲೋ ಪೊಲೀಸರ ಕರ್ತವ್ಯ ಲೋಪ ಎದ್ದು ಕಾಣ್ತಾ ಇದೆ. ಕಾನೂನಿನ ವ್ಯವಸ್ಥೆಯಲ್ಲಿ ಅಲ್ಲಿ ಸಡಿಲತೆ ಇರೋದರಿಂದ ಈ ರೀತಿಯ ದುರ್ಘಟನೆ ಆಗಲು ಸಾಧ್ಯ ಇದೆ. ಇದಕ್ಕೆ ನಾವು ಖಂಡಿಸ್ತೇವೆ. ಕೂಡಲೇ CBI ಕೊಡಬೇಕು. ನಮ್ಮ ರಾಜ್ಯದ ಮಹಿಳೆಯರಿಗೆ ಇಡೀ ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ಕೂಡ ಇಂಥ ಒಂದು ಘಟನೆ ಆಗದ ಹಾಗೆ ಸರ್ಕಾರ ಮುಂಜಾಗ್ರತೆ ವಹಿಸಬೇಕು ಅನ್ನೋಂಥ ಒಂದು ಒತ್ತಡವನ್ನು ಸಂದರ್ಭ ಮಾಡ್ತಾರೆ. ಕೊಲೆ ಆಯಿತು, ಅದ್ರ ಬಗ್ಗೆ ಪ್ರತಿಭಟನೆ ಅವ್ರು ಮಾಡಿದ್ದಾರೆ. ಮೊದಲ ನಾನಾ ರೀತಿಯ ಅವರು ಒಂದು ಗಂಗಾಮತ ಸಮಾಜ ಮೇಲೆ ಅನ್ಯಾಯ ಆದಾಗ ಅವ್ರು ಸ್ಟ್ರೈಕ್ ಕೂತು ಕೂಡ ಸರ್ಕಾರಕ್ಕೆ ಗಮನಕ್ಕೆ ತಂದರು. ಅರೆಸ್ಟ್ ಮಾಡಲಿಕ್ಕೆ ಎಷ್ಟು ಸಮಯ ತೊಗೊಂಡ್ರು ನೋಡಿದಿರಿ. ಯಾರ್ಯಾರು ಶಾಮೀಲಾಗಿದ್ದರು ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲ ಸುದ್ದಿ ಮಾಧ್ಯಮ ಗೊತ್ತಿದೆ. ಇಲ್ಲಿ ಒಂದು ರೀತಿಯ ಒಬ್ಬರಿಗೆ ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರದಿಂದ ಆಗ್ತಾಯಿದೆ. ಇದು ಆಗಬಾರ್ದು, ಇದು ಒಳ್ಳೆಯದಲ್ಲ ಬೆಳವಣಿಗೆ. ಸರ್ಕಾರದ ಮೇಲೆ ಎಲ್ಲರಿಗೂ ಸಮಾನವಂತ ಅಧಿಕಾರ ಕೊಡಬೇಕು, ನ್ಯಾಯ ಕೊಡಬೇಕು. ಇಲ್ಲಿ ಸಂಪೂರ್ಣವಾಗಿ ಈ ಸರ್ಕಾರದಲ್ಲಿ ಕಾನೂನು ಹದಗೆಟ್ಟಿದೆ. ಇದೇ ರೀತಿ ಕಾನೂನು ಮುಂದೆ ಅವರು ಜಾಗೃತಿಯಾಗಿ ಇನ್ನೂ 5-6 ಆರೋಪಿಗಳು ಇವತ್ತು ತಪ್ಪಿಸ್ಕೊಂಡಿದ್ದಾರೆ, ಅವ್ರನ್ನೂ ಕೂಡ ಅರೆಸ್ಟ್ ಮಾಡದೇ ಇದ್ದರೆ ಮುಂದೆ ಎಲ್ಲ ಜಿಲ್ಲೆಯಲ್ಲಿಯೂ ಶಾಸಕರನ್ನು, ಅವ್ರ ಪಾರ್ಟಿ ಶಾಸಕರು ಸಚಿವರನ್ನು ಗೌರವ ಮಾಡ್ತಕ್ಕಂಥ ಸಂದರ್ಭ. ಹೆಬ್ಬಾಳ್ಕರ್ ಅವ್ರ ಕ್ಷೇತ್ರದಲ್ಲಿ ಈ ರೀತಿಯ ದೌರ್ಜನ್ಯ ಆದಾಗ ರಕ್ಷಣೆ ಇಲ್ಲ ಅಂದರೆ ಇವರು ಏನು ರಾಜ್ಯದ ಜನರಿಗೆ ರಕ್ಷಣೆ ಕೊಡ್ತಾರೆ? ಸರ್, ಮಿಜೋರಾಂ ಘಟನೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಸರ್. ಕಾಂಗ್ರೆಸ್ ಮಿಜೋರಾಂ ಘಟನೆ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ ಸರ್. ಪ್ರತಿಯೊಂದು ಯಾವುದೋ ತಂದು ಯಾವುದೋ ಹೊಲ್ಸೋದು ಬೇಡ. ಮಿಜೋರಾಮದ್ದು ಬೇರೆ, ಅಲ್ಲಿ ವಾತಾವರಣ ಬೇರೆ, ಅಲ್ಲಿ ಇಶ್ಯೂನೇ ಬೇರೆ. ಇದಕ್ಕೆ ಏನು ಸಂಬಂಧ? ಇದು ಹಗಲು ದರೋಡೆ ನಡೀತಾ ಇದೆ. ಅಲ್ಲಿ ಒಂದು ಕೋಮು ಮಧ್ಯದಲ್ಲಿ ಸಂಘರ್ಷ ಮಾಡಿದಂಥ ರಾಜಕೀಯ ಶಕ್ತಿಗಳು ಯಾರವ ಅದು ಎನ್ಕ್ವೈರಿ ನಡೀತಾ ಇದೆ. ಅದು ಸತ್ಯ ಹೊರ ಬರ್ತದೆ. ಆದರೆ ಅದಕ್ಕೆ ಯಾವುದಕ್ಕೂ ಲಿಂಕ್ ಮಾಡಿ ನೀವು ರಾಜ್ಯದಲ್ಲಿದ್ದೀರಪ್ಪ, ಈ ಮಿಜೋರಾಂದಲ್ಲಿ ಆಗಿದೆ ಇದು. ಈ ಮಿಜೋರಾಂದಲ್ಲಿ ಅತ್ಯಾಚಾರ ಇರ್ತದೆ, ಮಿಜೋರಾಂ ಸರ್ಕಾರ ಕೇಳಿ ಅಂದರೆ ನಾವು ಹೋಗ್ತೀವಿ. ನಿಮ್ಮ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ, ಅದಕ್ಕೆ ನೀವು ನ್ಯಾಯ ಕೊಡ್ಬೇಕನ್ನೋದು ನಾವು ಒತ್ತಡ ಮಾಡ್ತೇವೆ ಸರ್. ಮಂಡ್ಯದಲ್ಲಿ ಆದ ಭ್ರೂಣಲಿಂಗ ಹತ್ಯೆಗಳು ಆಗಿದಾವಲ್ಲ ಸರ್, ಅದ್ರ ಬಗ್ಗೆ ನೀವು BJP ಸರ್ಕಾರ ಇದ್ದಾಗ ಯಾಕೆ ಅದ್ರ ಬಗ್ಗೆ ನೀವು ಮಾತಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಗಮನಕ್ಕೆ ಬಂದ ತಕ್ಷಣ ನಮ್ಮವ್ರು ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಮೊದಲು ಅವಾಗ ಬಂದಿಲ್ಲ, ಬಂದರೆ ಮುಲಾಜ್ ಇಲ್ಲದೆ ಇಟ್ಟೊತ್ತಿಗೆ ನಾವು ಅವ್ರಿಗೆ ಬರಿ ಹಾಕ್ತಿದ್ದೆ. ಈಗ ಬಂದಿದೆ, ಎಲ್ಲ ಸಾಕ್ಷಿಗಳು ಸಿಗ್ತಾ ಇದೆ.
ಇನ್ನು ಭಾಳ ಫಾಸ್ಟಾಗಿ ತನಿಖೆ ಆಗಬೇಕು. ಭ್ರೂಣ ಹತ್ಯೆ ನಿಜವಾಗಿ ಭಾಳ ಪಾಪ ಇದು ಭಾಳ ಕಾಲಾಂತರಿ ನಡೆದಿದೆ. ಆ ಸರ್ಕಾರ ಈ ಸರ್ಕಾರ ತಿಳಲ್ಲ. ಯಾವುದೇ ಸರ್ಕಾರಿಗೆ ಅಧಿಕಾರ ಇದ್ದಾಗ ಬೆಳಕಿಗೆ ಬಂದಿದೆ. ಬೆಳಕಿಗೆ ಬಂದಾಗ ಅದು ಮೊಟ್ಟಕ್ಕೆ ಹಾಕ್ತಕ್ಕಂಥ ಕೆಲಸ ಮಾಡಬೇಕು. ಅವ್ರ ಮೇಲೆ ಇವ್ರ ಮೇಲೆ ಗುಬ್ಬೆ ಕೊಡಿಸೋದಲ್ಲ. ಕಾನೂನಿನ ರಕ್ಷಣೆಯಿಂದ ತಮ್ಮ ಕರ್ತವ್ಯ ತಾವು ರಾಜ್ಯ ಅಧ್ಯಕ್ಷರು ಹೊಸ ನೂತನ ಸಾರಥಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಇನ್ನು ರಾಜ್ಯದ ಪದಾಧಿಕಾರಿಗಳು ಆಗ್ತವೆ, ಆಮೇಲೆ ಜಿಲ್ಲಾ ಪದಾಧಿಕಾರಿಗಳು ಮಾಡ್ತಾರೆ. ಎಲ್ಲಿ ಅವರೇ ಮುಂದುವರಿತಕ್ಕಂಥ ಅನಿಸಿಕೆಗಳು ಪಕ್ಷಕ್ಕಿದ್ರೆ ಅವರು ಮುಂದುವರಿಸ್ತಾರೆ. ಬದಲಾವಣೆ ಮಾಡಿ ಮತ್ತವ್ರಿಗೆ ಅವಕಾಶ ಕೊಡಬೇಕಿದ್ರೆ ಮಾಡಿ. ನೋಡಿ, 3 ರಾಜ್ಯದಲ್ಲಿ ಎಲ್ಲ 3 ರಾಜ್ಯದಲ್ಲಿ ಐತಿಹಾಸಿಕ ಮುಖ್ಯಮಂತ್ರಿ ಮಾಡಿದ್ದಾರೆ. ನೋಡಿದ್ರಿ ಯಾವ ಪಾರ್ಟಿಯಲ್ಲಿ ಹಿಂಗಾಗಲ್ಲ. ಫಸ್ಟ್ ಟೈಮ್ MLA ಭಜನ್ಲಾಲ್ ಮುಖ್ಯಮಂತ್ರಿ ಮಾಡಿದ್ರು, ದಲಿತರು ಮುಖ್ಯಮಂತ್ರಿ ಮಾಡಿದ್ರು. ಆಕಾಂಕ್ಷಿಗಳು ಎಲ್ಲ ಪಾರ್ಟಿಯಲ್ಲಿ ಇರ್ತಾರೆ ಸ್ವಾಮಿ, ಎಲ್ಲರೂ ಇರ್ತಾರೆ, ಯಾರಲ್ಲಿ ಎಲ್ಲರೂ ಇರ್ತಾರೆ. ಆದರೆ ಅದರ ಆಕಾಂಕ್ಷಿಗಳು ಅವ್ರದ್ದು ಕರ್ತವ್ಯ, ಅವರ ಶ್ರಮ ಎಲ್ಲ ಹಿನ್ನೆಲೆಯನ್ನು ನೋಡಿ ಪಾರ್ಟಿ ಡಿಸಿಷನ್ ತಗೋತಾರೆ. ಇಲ್ಲಿ ಯಾರ್ದಾರು ರೆಕಮೆಂಡ್ ಮೇಲೆ ಆಗಲ್ಲ. ನೀವು ನೋಡಿರಿ, ನಮ್ಮ ಪ್ರಧಾನಮಂತ್ರಿನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪತ್ರಿಕೆಗಳಲ್ಲಿ ಬರೋದ್ರಿಂದ ನಾವು ಯಾರಿಗೂ ಮುಖ್ಯಮಂತ್ರಿ ಮಾಡಲ್ಲ, ನಾವು ಅಷ್ಟು ಮಂದಿಗೆ ಹಿಡ್ಕೊಂಡು ಲಾಬಿ ಮಾಡೋದ್ರಿಂದ ಮುಖ್ಯಮಂತ್ರಿ ಮಾಡಲ್ಲ. ಇಲ್ಲಿವರೆಗೆ ಹೇಳ್ಯಾರ ಒಂದು ಹೆಜ್ಜೆ ಮುಂದೋಗಿ ನಿನಗೆ ಮಲ್ಲಿಗೆ ಗೊತ್ತಾರೆ ನೀನು ಮಂತ್ರಿ ಮಾಡ್ತೀನಿ ಅಂತ ನಮ್ಮ ಫೋನ್ ಕರೆ ಬಂದರೂ ಕೂಡ ಬೆಳಿಗ್ಗೆ ಆಗೋದ್ರೆ ಬದಲಾವಣೆನೂ ಆಗ್ಬೋದು ಅಂತ ಹೇಳಿದ್ದಾರೆ. ಇದು ಭಾರತೀಯ ಜನತಾ ಪಾರ್ಟಿ ಒಂದು ಶಿಸ್ತು. ಹಾಗಾಗಿ ಇದು ಪಕ್ಷ ಭಾಳ ಮೊದಲಿನಂಗೆ ಸುಮ್ಮನೆ ಕಣ್ಣು ಮುಚ್ಚಿ ಮಾಡ್ತಾ ಇಲ್ಲ. ಭಾಳ ಫಿಲ್ಟರ್ ಮಾಡಿ, ಸೋಸಿ, ತೋಲನೆ ಮಾಡಿ ಒಳ್ಳೆ ಆಡಳಿತ ಕೊಡಬೇಕು. ಈ ನೋಡಿ, ರಾಜಸ್ಥಾನ ಸರ್ಕಾರ ಮೋಸ್ಟ್ ಕರಪ್ಟ್ ಇತ್ತು. ಆ ಸರ್ಕಾರ ಕಿತ್ತೋಗೆ ಸಲ ಜನ ನಮಗೆ ಬೆಂಬಲ ಕೊಟ್ಟರು. ಬೆಂಬಲ ಕೊಟ್ಟಾಗ ಹಿಂದೆ ನಮ್ಮ ಅನೇಕ ಮುಖಂಡರ ಮೇಲೂ ಆಪಾದನೆ ಇತ್ತು. ಅವರೇ ಮುಖ್ಯಮಂತ್ರಿ ಆಗ್ಬೋದು, ಸೀನಿಯರ್ ಇದ್ರು, MLAಗಳಿದ್ರು. ಆದರೂ ನರೇಂದ್ರ ಮೋದಿ ಅವ್ರಿಗೆ ಮುಖ್ಯಮಂತ್ರಿ ಮಾಡಲಿಲ್ಲ. ಒಬ್ಬ ಕ್ಲೀನ್ ಹ್ಯಾಂಡ್ ಫಸ್ಟ್ ಟೈಮ್ MLA ಇದ್ದಂಥ ಭಜನ್ಲಾಲ್ ಅವರಿಗೆ ಅಲ್ಲಿ ಮುಖ್ಯಮಂತ್ರಿ ಮಾಡಿದ್ದಾರೆ. ನಮ್ಮ ರಾಣಿ ಮೆಂಟನ್ಕಿಗೆ ಉಪಮುಖ್ಯಮಂತ್ರಿ ಮಾಡಿದರು, ಒಬ್ಬ ದಲಿತರಿಗೆ ಉಪಮುಖ್ಯಮಂತ್ರಿ ಮಾಡಿದರು. ಇದೇ ರೀತಿ ಛತ್ತೀಸ್ಗಢಲ್ಲಿ ಆಗಿದೆ, ಇದೇ ರೀತಿ ಮಧ್ಯಪ್ರದೇಶದಲ್ಲಿ ಆಗಿದೆ. ಭಾಳಷ್ಟು ಒಂದು ಒಳ್ಳೆಯ ಆಡಳಿತ ಕೊಡಬೇಕು ಅನ್ನೋಂಥ ಉದ್ದೇಶ ನಮ್ಮ ನರೇಂದ್ರ ಮೋದಿಜಿಯವರ ಮತ್ತು ಅಮಿತ್ ಶಾ ಜಿಯವರು, ನಡ್ಡಾಜಿಯವರ ನೇತೃತ್ವದಲ್ಲಿ ಇವತ್ತು ಏನು ತೀರ್ಮಾನ ತಗೋತಾಯಿದ್ರೆ ಮುಂಬರುವ ದಿನಗಳಲ್ಲಿ ನನಗನ್ನಿಸ್ತದೆ ವಿರೋಧ ಪಕ್ಷ ಧೂಳಿಪಟ ಆಗ್ತದೆ. ಇಂಡಿಯಾ ಈಗಾಗಲೇ ಒಡಕಾಗಿದೆ. ಇಂಡಿಯಾದಲ್ಲಿ ಉಳಿದಿದೆ ಅಸ್ತಿತ್ವ. ಅವ್ರ ಸಭೆಗಳು ವಿಫಲ ಆಗಿವೆ. ಹೀಗಾಗಿ ಮುಂದಿನ ಪಾರ್ಲಿಮೆಂಟ್ದಲ್ಲಿ ಒಂದು ವಿಜಯ ಸಂಕೇತದ ಎಲ್ಲ ರಾಜ್ಯದಲ್ಲಿ ಬರ್ತಾ ಇದೆ. ಮುಂದೆ ಮತ್ತೊಮ್ಮೆ ಹ್ಯಾಟ್ರಿಕ್ ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಈ ದೇಶದ ಚುಕ್ಕಾಣಿ ಹಿಡಿದಲ್ಲಿ ಯಾವುದೇ ಸಂಶಯ ಇಲ್ಲ. ಮತ್ತು ಅವರ ಇನ್ನು ಮುಂದಿನ 5 ವರ್ಷದಲ್ಲಿ ಭಾರತ ಭಾಳಷ್ಟು ಪ್ರಗತಿ ಆಗ್ತಾಯಿದೆ. ನ್ಯಾಷನಲ್ ಹೈವೇಗಳು ನೋಡ್ತಾ ಇದೆ, ಇನ್ಫ್ರಾಸ್ಟ್ರಕ್ಚರ್ ಫಾಸ್ಟ್ ನಡೀತಾ ಇದೆ. ನಿತಿನ್ ಗಡ್ಕರಿ ನೇತೃತ್ವದಲ್ಲಿ ರೈಲ್ಗಳು, ಭಾರತ್ ಒಂದೇ ಮಾತ್ರ ರೈಲ್ಗಳು ಬಂದಿವೆ. ನಾವು ಮೊದಲು ಅವೇ ಬ್ರಿಟಿಷರಲ್ಲಿ ಹಳೆ ಡಬ್ಬಗಳೇ ನೋಡ್ತಿದ್ವಿ. ಇವು ಹೊಸ ಆಧುನಿಕ ಟ್ರೈನ್ಗಳು ನೋಡ್ತಾ ಇದ್ವಿ. ಇದಕ್ಕೆ BJP ಸರ್ಕಾರ ಬರಬೇಕಾಯ್ತಾ ಮಾಡ್ಲಿಕ್ಕೆ? ಇದು ಕಾಂಗ್ರೆಸ್ ಸರ್ ಊಟ ಹೊಡ್ಕೊಂಡು ಕೂತಿದ್ವಿ. ನಾವು ಅಲ್ಲೇ ಇದ್ದೇವೆ. ನಾವು 6 ಬಾರಿ MLA ಇದ್ದೀವಿ. ಅಲ್ಲಿ ಮಾಡೋಕ್ಕಾಗಿಲ್ಲ, ನಮ್ಮ ಹಿಂದೆ ಇಲ್ಲಿ ಬಂದಿದ್ದೇವೆ. ಇಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ. ಹೀಗಾಗಿ ದೇಶ ಭಾಳ ಅಭಿವೃದ್ಧಿ ಆಗ್ತಾನೆ ಅಂತ ಒಂದು ಮಾತನ್ನು ಈ ಸಂದರ್ಭ ಹೇಳ್ತಿದ್ದೀನಿ. ಒಟ್ಟಾರೆ ಈ ಘಟನೆ ಭಾಳ ಒಂದು ಅಹಿತಕರ ಘಟನೆ, ನಾಚಿಗೆ ತಲೆ ತೆಗೆಸ್ತಕ್ಕಂಥ ಘಟನೆ ಆಗಿದೆ. ಸರ್ಕಾರಕ್ಕೆ ಚೀಮಾರಾಗ್ತಕ್ಕಂಥ ಘಟನೆ ಆಗಿದೆ. ಕೂಡಲೇ ಇದಕ್ಕೆ ಬಂಧಿತ ಅಪರಾಧಿಗಳನ್ನು ಬಂಧನೆ ಮಾಡಿ ರಾಜ್ಯದ ಜನರಿಗೆ ಒಂದು ಸಂದೇಶ ಕೊಡಬೇಕು. ಸರ್ಕಾರ ಇದರಲ್ಲಿ ಭಾಳ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಮುಂದೆ ನಿಮಗೆ ಈ ರೀತಿ ಘಟನೆ ಆಗದಾಗೆ ಸಂಪೂರ್ಣ ರಕ್ಷಣೆ ಕೊಡ್ತೀವಿ ಅನ್ನೋಂಥ ಮಾತನ್ನು ಸರ್ಕಾರದಿಂದ ಬರಬೇಕು. ಅದಕ್ಕೆ ನಾವು ಒತ್ತಾಯ ಮಾಡ್ತೀವಿ. ಸರ್, ನೀವು ಪ್ರಬಲ ಕಾರ್ಯಕ್ರಮದಲ್ಲಿ ಹೇಳಿದ್ದೇವೆ, ಸಿದ್ದರಾಮಯ್ಯವರು, ನಾವು, ಮಧು ಬಂಗಾರಪ್ಪ, DK ಶಿವಕುಮಾರ್ ಬೆಂಗಳೂರಲ್ಲಿ ಆದ ಮೊನ್ನೆ ಕಾರ್ಯಕ್ರಮದಲ್ಲಿ ನಾನು ಕೂಡ ಮುಖ್ಯ ಅತಿಥಿಯಾಗಿ ಮಾತನಾಡಿದಾಗ ಕಾಂತರಾಜ್ ವರದಿ ರೆಡಿಯಾಗಿದೆ. ಅಂಕಿಅಂಶಗಳ ಕುಲಶಾಸ್ತ್ರ ಅಧ್ಯಯನ ಆಗಿದೆ. ಕುಲಶಾಸ್ತ್ರ ಅಧ್ಯಯನ ಅಂದರೆ ಜನಸಂಖ್ಯೆ ಅನುಗುಣವಾಗಿ, ಅವ್ರ ಜಾತಿಯ ಅನುಗುಣವಾಗಿ ಸಂಖ್ಯೆ ಕೊಟ್ಟರೆ ರಿಸರ್ವೇಷನ್ ನಾವು ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅದು ಕೂಡಲೇ ಬಿಡುಗಡೆ ಮಾಡಬೇಕನ್ನಂತ ಒಂದು ಒತ್ತಡ ಕೂಡ ಮಾಡಿದ್ದೀನಿ. ಈಗ ಯಾರ್ಯಾರು ಲೋಪದೋಷಗಳಿವೆ ಅಂತ ಏನು ಹೇಳ್ತಾರೆ ಅದು ನನಗೆ ಗೊತ್ತಿಲ್ಲ, ಅದು ನೋಡಿಲ್ಲ. ಸುಮ್ಮನೆ ಅದು ಲೋಪದೋಷ ಇದೆ ಅಂತ ಹೇಳಲ್ಲ. ಕಾಂತರಾಜು ನನಗೆ ಗೊತ್ತಿದೆ. ಹಿಂದೆ ನಾನು ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ಇಲಾಖೆ ಸಚಿವರಿದ್ದ ಸಂದರ್ಭ ರವಿ ವರ್ಮಾ ಅವರನ್ನು ಆ ಆಯೋಗದ ಅಧ್ಯಕ್ಷ ಮಾಡಿದ್ರು. ನಾನು ಇಲಾಖೆ ಸಹ ಕಾಂತರಾಜ್ ಈಸ್ ದ ಒನ್ ಆಫ್ ದಿ ಡೈರೆಕ್ಟರ್. ಸೊ ಅವರಿಗೆಲ್ಲ ಒಂದು ಕುರುಬ ಸಮಾಜದವರಿದ್ದರೂ ಕೂಡ ಎಲ್ಲ ಹಿಂದುಳಿದ ವರ್ಗದ ಜನರನ್ನು ಭಾಳ ತೋಲನೆ ಮಾಡಿ ನ್ಯಾಯ ಕೊಡ್ತಕ್ಕಂಥ ರೀತಿಯಲ್ಲಿ ಅವ್ರು ಕೆಲಸ ಮಾಡ್ತಾ ಬಂದಿದ್ದಾರೆ. ಅವ್ರ ವರದಿ ಸರಿ ಇದೆ ಅನ್ನುವಂಥ ಭಾವನೆ ನನಗಿದೆ.